ಭಿನ್ನವಾದ ಲೋಕ. ಆನಂದ ಅನ್ನೋದೇನಿದೆ ಅದು ಭಿನ್ನವಾದ ಲೋಕ. ಉದಾಹರಣೆಗೆ ರಿಸಲ್ಟ್ ಬಂದಾಗ ಭಾಳ ಖುಷಿಯಾಗತ್ತೆ, ಆದರೆ ಜೀವನ ಪರ್ಯಂತ ಇರುತ್ತೆ ಅದು. ಇನ್ನೊಂದು ಫೇಲ್ ಆದಾಗ ಡಮ್ ಆಗುತ್ತೆ ಅಂತ. ಸೊ ಭಾಳ ಖುಷಿಯಾಗುತ್ತೆ ಅಂದರೆ ಎಲ್ರಿಗೂ ಅಲ್ಲ, ಕೆಲವ್ರಿಗೆ ಬೇಜಾರು ಆಗುತ್ತೆ ರಿಸಲ್ಟ್ ಅಂತ. ಆದರೆ ಆ ಬೇಜಾರು ಭಾಳ ಇರಲ್ಲ. ಸೊ ಐ ಟೆಲ್ ಯು ಬ್ಯೂಟಿಫುಲ್ ಸ್ಟೋರಿ ಇದಕ್ಕೆ ಸಂಬಂಧಪಟ್ಟೆ. ಐ ಆಮ್ ಸಾರಿ, ಮೇ ಬಿ ಸ್ವಲ್ಪ ಆಚೆ ಇರ್ಬೋದು. ಒಬ್ಬ MLA ಒಂದು ಎಲೆಕ್ಷನ್ ಕಳ್ಕೊಂಡ್ರು. ಎಲೆಕ್ಷನ್ ಕಳ್ಕೊಂಡು ಈ ನೆವರ್ ಎಕ್ಸ್ಪೆಕ್ಟೆಡ್ ನಾನು ಸೋತೋಗ್ಬಿಡ್ಬೋದು ಅಂತ. ದೆನ್ ಅವ್ರಿಗೆ ಸಂಬಂಧಪಟ್ಟವರೆಲ್ಲ ಕಾಲ್ ಮಾಡಿದ್ರು, ಸರ್ ಏನಾದರೂ ಮಾಡಿ ಒಂದು 4 ಒಳ್ಳೆ ಮಾತು ಹೇಳಿ ಸರ್, ಅವರೇನೋ ಒಂದು ಒಳ್ಳೆ ಪ್ರೋಗ್ರಾಮ್ ಮಾಡ್ತಿದ್ದಾರೆ, ದಯವಿಟ್ಟು ಬನ್ನಿ ಮಾತಾಡಲಿಕ್ಕೆ. ಯೂಶ್ವಲಿ ಐ ಅವಾಯ್ಡ್. ಆದರೆ ಆ ಮನುಷ್ಯ ತುಂಬ ಕರೆದ್ರು ಅಂತ ನಾನು ಇಲ್ಲಿಗೆ ಹೋದೆ. ಅಲ್ಲಿಗೆ ಹೋದಾಗ ಅವ್ರಿಗೆ ಹೇಳಿದೆ, ಸರ್ ಒಂದೇ ಒಂದು ಬೋರ್ಡನ್ನು ನಿಮ್ಮ ಮನೇಲಿ ಹಾಕ್ಕೊಳ್ಳಿ, ನಿಮ್ಮೆಲ್ಲ ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ ಅಂತ. ಜ್ಯೋತಿಷಿ ಥರ ಅವ್ರು ಕೈ ಮುಕ್ಕೊಂಡು ನಿಂತ್ಕೊಂಡ್ರು. ಹೇಳಿ ಸರ್ ಯಾವ ಬೋರ್ಡು? ಅವ್ರು ಅಂದ್ಕೊಂಡ್ರು ಶ್ರೀಚಕ್ರದ ಬೋರ್ಡ್ ಹಾಕ್ಕೊಳ್ಳಿ, ಅದು ಬೋರ್ಡ್ ಹಾಕ್ಕೊಳ್ಳಿನೋ. ನಾನು ಹೇಳಿದೆ, ಒಂದು ಬರ್ಕೊಳ್ಳಿ, ಇದು ಹೀಗೆಯೇ ಇರುವುದಿಲ್ಲ ಅಂತ ಬರೆದಿಟ್ಕೊಳ್ಳಿ, ಯಾವಾಗಿದ್ರೂ ಅದು ನೋಡಿ ಅಂತ. ಅವ್ರು ಹೇಳಿದ್ರೆ ಅದ್ರ ಲಾಭ ಏನು? ನಿಮಗೆ ತುಂಬ ಖುಷಿ ಆದಾಗ ನೋಡಿ, ಹಿಂಗೆ ಇರಲ್ಲ, ನಾಳೆ ಚೇಂಜ್ ಆಗುತ್ತೆ ಇದು ಅಂತ. ಸ್ವಲ್ಪ ನಾರ್ಮಲ್ಲಿಗೆ ಬರ್ತೀವಿ. ತುಂಬ ಬೇಜಾರಾದಾಗ ನೋಡಿ, ಇದು ಹೀಗೆಯೇ ಇರುವುದಿಲ್ಲ, ನಾಳೆ ಒಳ್ಳೇದಾಗುತ್ತೆ ಅಂತ. ಇದು ತಾತ್ಕಾಲಿಕವಾದ್ದು ಅಂತ. ಇಫ್ ಯು ಆರ್ ಸ್ಪೀಕಿಂಗ್ ಆಫ್ ದಟ್ ಹ್ಯಾಪಿನೆಸ್, ಆ ಹ್ಯಾಪಿನೆಸ್ ತಾತ್ಕಾಲಿಕವಾಗಿ ಸಿಗುತ್ತೆ, ಅದ್ರ ಜೊತೆಗೆ ದುಃಖವೂ ಬರುತ್ತೆ. ಆದರೆ ನಾವು ಮಾತಾಡುವಂಥ ಹ್ಯಾಪಿನೆಸ್ ಇದೆಯಲ್ಲ, ವಿಚ್ ಇಂಡಿಯಾ ಸ್ಪೀಕ್ಸ್, ಆ ಹ್ಯಾಪಿನೆಸ್ ಹೇಗಿದೆ ಅಂತಂದರೆ, ಅ ಬಾಯ್ ಗೋಸ್ ಟು ಹಿಸ್ ಫಾದರ್, ಉಪನಿಷತ್ ಕಥಾ, ಆ್ಯಂಡ್ ಈ ಆಸ್ ವಾಟ್ ಈಸ್ ಪರಬ್ರಹ್ಮನ್? ಆ್ಯಂಡ್ ದೆನ್ ಫಾದರ್ ಸೇಸ್, ಪರಬ್ರಹ್ಮನ್ ಈಸ್ ಅ ಥಿಂಗ್ ವಿತೌಟ್ ವಿಚ್ ಯು ಕ್ಯಾನಾಟ್ ಲಿವ್. ಯಾವುದು ಇಲ್ಲದೆ ಹೋದರೆ ನೀನು ಬದುಕಲ್ವೋ ಅದು ಪರಬ್ರಹ್ಮನ್. ಬಟ್ ಇಂಟ್ರೆಸ್ಟಿಂಗ್ಲಿ ಐ ನೋ ದಟ್, ಬಟ್ ಐ ಕ್ಯಾನಾಟ್ ಎಕ್ಸ್ಪ್ಲೇನ್ ಇಟ್ ಟು ಯು. ಯಾವುದಿಲ್ಲದೆ ಬದುಕಲಿಕ್ಕಾಗಲ್ಲ? ಅನ್ನ ಇಲ್ಲದೆ ಬದುಕಲಿಕ್ಕಾಗಲ್ಲ. ಅನ್ನಂ ಬ್ರಹ್ಮ. ಇಸ್ ಅ ಟ್ರೂ? ಫಾದರ್ ಸರ್, ಯಾ ರೈಟ್. ಆದರೆ ನಾಟ್ ಕಂಪ್ಲೀಟ್ ಟ್ರೂತ್. 20% ಅಷ್ಟೇ ಸರಿ, ಹೋಗು ವಾಪಸ್ಸು ಅಂತ. ಹುಡುಗ ವಾಪಸ್ ಹೋದ. ಅವನು ಆಗಿ ಯೋಚನೆ ಮಾಡ್ದ, ಕರೆಕ್ಟ್ ಅಲ್ಲ, ಅನಾಲಿಸಿಸ್ ಹೆಂಗಿರುತ್ತೆ ನೋಡಿ. ಅನ್ನ ಇರುತ್ತೆ, ತಿನ್ನಬೇಕಾದವನಿಗೆ ಪ್ರಾಣ ಇಲ್ಲ ಅಂದರೆ ಕರೆಕ್ಟ್ ಅಲ್ಲ? ನಾವು ಯು ಅಂಡರ್ಸ್ಟ್ಯಾಂಡ್ ರೈಟ್? ಪ್ರಾಣನೇ ಇಲ್ಲ ಅಂತಂದರೆ ಇನ್ನೇನು? ಸೊ ಪ್ರಾಣನೇ ಅತ್ಯಂತ ಅಗತ್ಯವಾಗಿರೋದ್ರಿಂದ ಪ್ರಾಣಂ ಬ್ರಹ್ಮ. ಇಸ್ ಅಟ್ ರೈಟ್? ಫಾದರ್ ಸೆಡ್ ಎಕ್ಸಾಕ್ಟ್ಲಿ ರೈಟ್, ಆದರೆ ನಾಟ್ ಕಂಪ್ಲೀಟ್. 40% ರೈಟ್ ಆಗಿರ್ಬೋದು ಮೋಸ್ಟ್ಲಿ ಅಂತ. ಸೊ ಹಿ ವೆಂಟ್ ಬ್ಯಾಕ್. ಈಗ ಪ್ರಾಣವೂ ಆಯಿತು, ಅನ್ನವೂ ಆಯಿತು. ನನಗೆ ಸ್ಯಾಟ್. ಆಮೇಲೆ ಅವನು ಯೋಚನೆ ಮಾಡ್ತಾನೆ, ಅನ್ನ ಇದೆ, ಪ್ರಾಣವೂ ಇದೆ, ಆದರೆ ಅನ್ನ ತಿನ್ನಬೇಕು ಅನ್ನೋ ಮನಸ್ಸಿಲ್ಲ ಅಂದರೆ? ಎಕ್ಸಾಮ್ ತುಂಬ ಟಫ್ ಇರುತ್ತೆ, ಆಯಿತಾ? ಬೆಳಗ್ಗೆ ತಿಂಡಿ ರೆಗ್ಯುಲರ್ ತಿನ್ನೋ ರೂಢಿ, ಹೊಟ್ಟೆ ಹಸಿತಿರುತ್ತೆ. ಅಮ್ಮ ಕರಿತಾಳೆ, ಸುಮ್ಮನೆ ಇರಮ್ಮ, ನಿಮ್ಗೆ ಹಸಿವಿದೆ. ಆದರೆ ಎಕ್ಸಾಮಿನ ಭಯ ಹೆಂಗಿದೆ ಅಂತಂದರೆ, ಮನಸ್ಸು ಊಟ ಕೇಳ್ತಿಲ್ಲ, ಮನಸ್ಸು ಇದ್ರ ಬಗ್ಗೆ ತಲೆ ಕೆಡಿಸ್ಕೊಂಡಿದೆ, ಹಸಿವೇ ಕಾಣ್ತಿಲ್ಲ ಅಂತ. ಎಲ್ಲವೂ ಇದೆ, ಆದರೆ ಮನಸ್ಸಿಲ್ಲ. ಮನಸ್ಸಿಲ್ಲ ಅಂದರೆ ಉಪಯೋಗ ಇಲ್ಲ. ಇವೆಂಟ್ ಬ್ಯಾಕ್ ಆ್ಯಂಡ್ ಸೆಡ್, ಮನಸ್ಸು ಬ್ರಹ್ಮನಾ? ಅಪ್ಪ ಹೇಳಿದ್ರು ಕರೆಕ್ಟ್, ಆದರೆ ಕಂಪ್ಲೀಟ್ ಅಲ್ಲ, ಗೋ ಬ್ಯಾಕ್. ಹುಡುಗ ವಾಪಸ್ ಬಂದ. ಆಮೇಲೆ ಅವನು ಹೋದ, ಭಾಳ ಚೆನ್ನಾಗಿದೆ ಇದ್ದು. ಇವೆಂಟ್ ಆ್ಯಂಡ್ ಸೆಡ್, ಕರೆಕ್ಟ್ ಅಲ್ಲ, ಮನಸ್ಸು ಇರುತ್ತೆ, ಕೆಲವ್ರಿಗೆ ಬುದ್ಧಿ ನೆಟ್ಟಿಗಿರಲ್ವಲ್ಲ ಪುಣ್ಯಾತ್ಮರಿಗೆ. ಹುಡುಗ ಹುಡುಗಿ ಕ್ಯಾಂಟೀನಿಗೆ ಹೋಗ್ತಾರೆ, ಇಬ್ಬರು ಕೂತ್ಕೋತಾರೆ, ಮಿಲ್ಕ್ ಶೇಕ್ ಆರ್ಡರ್ ಮಾಡ್ತಾರೆ. ಆ ಹುಡುಗಿ ಒಂದು ಸಿಪ್ ಕುಡಿತಾಳೆ, ಕುಡಿದ್ಬಿಟ್ಟು ಕೆಟ್ಟದಾಗಿದೆಯಲ್ವಾ ಅಂತೇಳಿ ಹುಡುಗ ಸತ್ತ ಅಲ್ಲಿ. ಅವನಿಗೆ ಪಾಪ 2 ಗ್ಲಾಸ್ ಕುಡಿಬೇಕು ಅನ್ನೋಟ್ಟು ಹಸಿವಿದೆ ಅವನಿಗೆ. ಆದರೆ ಅವಳು ಅಂದ ತಕ್ಷಣ, ಹೌದಲ್ಲ, ಇಲ್ಲಿ ಯಾವಾಗಲೂ ಚೆನ್ನಾಗಿ ಮಾಡಲ್ವಲ್ಲ ಅಂತ ಬಿಟ್ಟು ಎದ್ದೋದ ಅವನು ಕೂಡ. ಬುದ್ಧಿ ಪ್ರಾಬ್ಲಮ್ ಇದು. ಎಲ್ಲವೂ ಚೆನ್ನಾಗಿದೆ, ಬುದ್ಧಿ ನೆಟ್ಟಿಗಿರಲಿಲ್ಲ ಅಂದರೆ ಹಿಂಗಾಯ್ತು. ಹುಡುಗ ಬಂದು ಹೇಳ್ದ, ವಿಜ್ಞಾನಂ ಬ್ರಹ್ಮ, ಜ್ಞಾನವೇ ಬ್ರಹ್ಮ. ಅಪ್ಪ ಹೇಳಿದ್ರು ಪರ್ಫೆಕ್ಟ್, ಆದರೆ ಕಂಪ್ಲೀಟ್ ಟ್ರೂತ್ ಅಲ್ಲ, ಇನ್ನೂ ಸ್ವಲ್ಪ ಬಾಕಿ ಇದೆ, ಹೋಗು ಅಂತ. ಹುಡುಗ ಹೋದ. 3 ತಿಂಗಳಾಯಿತು, 6 ತಿಂಗಳಾಯಿತು, 1 ವರ್ಷ ಆಯಿತು, ವಾಪಸ್ಸೇ ಬರಲಿಲ್ಲ. ಅಪ್ಪನೇ ಟೆನ್ಷನ್ ಮಾಡ್ಕೊಂಡು ಹೋದ್ರು, ಎಲ್ಲಿ ಹೋದ್ಯೋ ನೀನು ಅಂತ. ಹುಡುಗ ಭಾಳ ಖುಷಿಯಲ್ಲಿದ್ದವನು ಹೇಳಿದ, ಅಪ್ಪ ನಂಗೆ ಅಂಡರ್ಸ್ಟ್ಯಾಂಡ್ ಆಯಿತು ಬ್ರಹ್ಮ ಅಂದರೆ ಏನು ಅಂತ, ಬಟ್ ನಂಗೆ ಎಕ್ಸ್ಪ್ಲೇನ್ ಮಾಡ್ಲಿಕ್ಕೆ ಬರ್ತಿಲ್ಲಪ್ಪ. ಅಪ್ಪ ಹೇಳಿದ್ರು, ದಿಸ್ ಈಸ್ ಬ್ರಹ್ಮ. ಆ ಹುಡುಗ ಎಷ್ಟು ಆನಂದದಲ್ಲಿದ್ದ ಅಂತಂದರೆ, ಅವನಿಗೆ ಗೊತ್ತಾಗ್ತಿದೆ, ನನಗೆ ಎಲ್ಲವೂ ಇದ್ದು ಈ ಆನಂದ ಕಳೆದು ಹೋಗ್ಬಿಟ್ರೆ ಯಾವುದಕ್ಕೂ ಮೌಲ್ಯ ಇಲ್ಲ ಅಂತ. ಬಟ್ ಅವನಿಗೆ ಆನಂದ ಏನು ಅಂತ ಎಕ್ಸ್ಪ್ಲೈನ್ ಮಾಡ್ಲಿಕ್ಕೆ ಆಗ್ತಿಲ್ಲ. ನಾನು ಹೇಳ್ತೀನಿ ನಿಮ್ಗೆ ಹೇಗೆ ಆನಂದ ಇರುತ್ತೆ ಅಂತ. ನನ್ನ ಜೊತೆ ZTVನಲ್ಲಿ, ವೆನ್ ಐ ವಾಸ್ ವರ್ಕಿಂಗ್ ಫಾರ್ ZTVನಲ್ಲಿ ಒಬ್ಬರು ಪ್ರೋಗ್ರಾಮ್ ಡೈರೆಕ್ಟರ್ ಇದ್ದರು. ಅವ್ರಿಗೆ ಮಗು ಹುಟ್ಟಿ 4 ದಿನ ಆಗಿತ್ತು. ಬೆಳಗಾವಿ ಡೈರೆಕ್ಟ್ರು, ಇಲ್ಲೇ ಅವ್ರು ನೆನಪಿಸ್ಕೊಳ್ಳಿಕ್ಕೆ ಆಯ್ತು ನನಗೆ. ಅವ್ರು ಅಲ್ಲಿದ್ದರು ನನ್ನ ಜೊತೆ. ಒಂದಿನ ಚಕ್ರವರ್ತಿ ಅವರೇ ಅಂತ ಹೇಳ್ಬಿಟ್ಟು ಏನೋ ಖುಷಿಯಲ್ಲಿ ಆನಂದವಾಗಿ ಮಾತಾಡ್ತಿದ್ದಾರೆ. ನಾನು ಹೇಳಿದೆ, ಯಾರು ಸರ್ ಮಾತಾಡ್ತಿದ್ದಿದ್ದು? ನನ್ನ ಮಗ ಮಾತಾಡ್ತಿದ್ದಾನ್ರಿ ಅಂತ ಹೇಳಿದೆ. ಹುಟ್ಟು 12 ದಿನ ಆಗಲಿಲ್ಲ, ಮಾತಾಡ್ತಾನೆ ಅಂದರೆ ಏನು ಯಾರಿಗೆ ಹೇಳ್ತೀರಾ ನೀವು ಅಂದರೆ, ನಿಮ್ಗೆ ಗೊತ್ತಾಗಲ್ಲ ಹೋಗ್ರಿ ಅಂದರು. ನಂಗೆ ಆವಾಗ ಗೊತ್ತಾಯಿತು, ಆನಂದ ಅನ್ನೋದಕ್ಕೆ ಅವ್ರಿಗೇನು ಆನಂದ ಆಗುತ್ತೋ ಅದು ನನಗೆ ಅವ್ರಿಗೆ ಎಷ್ಟು ಮೀಟ್ರು ಅಂತ ತೋರಿಸ್ಲಿಕ್ಕೆ ಬರಲ್ಲ ಅವರಿಗೆ. ಮತ್ತು ನನಗೂ ಅದು ಎಕ್ಸ್ಪ್ಲೈನ್ ಮಾಡ್ಕೊಂಡು ಅರ್ಥ ಮಾಡ್ಕೊಳ್ಳಿಕ್ಕಾಗಲ್ಲ. ಈ ಆನಂದ ಒಂದಿರುತ್ತಲ್ಲ, ಏನು ಅದ್ಭುತವಾಗಿರುತ್ತೆ ಅಂತಂದರೆ, ಒಂದು ಸಲ ನೀವು ಆನಂದದೊಳಗೆ ಮಗ್ನ ಆಗಿಬಿಟ್ರೆ ಅದರ ಲೆವೆಲ್ಲೇ ಬೇರೆ ಅಂತ. ಕೆಲವರು ಎಲ್ಲಿ ತಿಳ್ಕೊಳ್ತಾರೆ ಗೊತ್ತಾ? ಆನಂದವನ್ನು ಹೊರಗಿನ ವಸ್ತುಗಳಲ್ಲಿ ಕಾಣ್ತಾರೆ. ಕೆಲವರಿಗೆ ಸಿಗರೆಟ್ ಸೇದಿದಾಗ ಆನಂದ ಇರುತ್ತೆ. ಬಟ್ ಪ್ರಾಬ್ಲಮ್ ಏನು ಅಂತಂದರೆ, ಆ ಸಿಗರೆಟ್ ಇರೋಷ್ಟು ಹೊತ್ತು ಮಾತ್ರ ಆನಂದ,
ಅದು ಹೋಗ್ಬಿಟ್ರೆ ಚಡಪಡಿಕೆ ಶುರುವಾಗ್ಬಿಡುತ್ತೆ. ಈ ಆನಂದಗಳು ದೀರ್ಘಕಾಲ ಅಲ್ಲ. ಕೆಲವರಿಗೆ ಡ್ರಗ್ಸ್ ಜೊತೆಗೆ ಆನಂದ ಇದೆ, ಆದರೆ ಈ ಆನಂದ ದೀರ್ಘಕಾಲ ಅಲ್ಲ. ಅದು ಕಳೆದೋದ ತಕ್ಷಣ ಚಡಪಡಿಕೆ ಶುರುವಾಗ್ಬಿಡುತ್ತೆ. ಬಟ್ ಒಂದು ಆನಂದ ನಿಮ್ಮ ಆಂತರ್ಯದಲ್ಲಿ ಆಗುತ್ತಲ್ಲ, ಈ ಆನಂದ ಹೆಂಗಿರುತ್ತೆ ಅಂತಂದರೆ ಅದು ಕಳೆದೋಗೋದೇ ಇಲ್ಲ. ಆ್ಯಂಡ್ ನಿಮ್ಮ ಆನಂದದೊಳಗೆ ಮುಳುಗಲಿಕ್ಕೆ ಯಾವಾಗಲೂ ಇಷ್ಟಪಡುವಂಥ ವಾತಾವರಣ ನಿರ್ಮಾಣ ಆಗಿಬಿಡುತ್ತೆ. ಅದು ನಿಜವಾದ ಆನಂದ. ನಮ್ಮ ಎಲ್ಲ ತರುಣಿಯರು ಆ ಆನಂದದ ಕಡೆಗೆ ಹೋಗ್ಲಿಕ್ಕೆ ಸಾಧ್ಯವಾ ಅಂತ ಒಂದು ದೊಡ್ಡ ಪ್ರಯತ್ನ ಮಾಡಬೇಕು. ಆ ಆನಂದ ಹೇಗಿರುತ್ತೆ ಅನ್ನೋದಕ್ಕೆ ನಿಮ್ಗೆ ಈ ಹೊರಗಡೆ ಆನಂದಗಳು ಸ್ವಲ್ಪ ಮಟ್ಟಿಗೆ ಹೇಳ್ಬೋದು ಅಷ್ಟೇ. ಆ ಆನಂದದ ಒಂದು ಝಲಕ್ ಕೊಡ್ಬೋದು, ಬಟ್ ನಿಜವಾದ ಆನಂದ ಖಂಡಿತವಾಗಿಯೂ ಅದಲ್ಲ. ಅದಕ್ಕಿಂತಲೂ ಬೃಹದಾನಂದ ಒಂದು ಒಳಗಡೆ ಅಮೃತ ಕುಂಭವಾಗಿ ಕಾಯ್ತಾ ಇದೆ. ಅದು ಉಕ್ಕಿ ಹರಿಲಿಕ್ಕೆ ಶುರುವಾಗ್ಬಿಟ್ರೆ ಏನು ಎಂಜಾಯ್ಮೆಂಟ್ ಸಿಗುತ್ತೆ ಗೊತ್ತಾ? ಐ ಟೆಲ್ ಯು ಏನು ಬೆಸ್ಟ್ ಥಿಂಗ್, ಯಾವತ್ತಾದರೂ ತುಂಬ ದುಃಖದಲ್ಲಿರುವಂಥ ಒಬ್ಬರಿಗೆ ಸಹಾಯ ಮಾಡಿ ನೋಡಿ, ನಿಮಗೇನೂ ಆಗಿರಲ್ಲ, ಒಳಗೊಂದು ಅದ್ಭುತವಾದ ಆನಂದ ಸಿಕ್ಕಿರುತ್ತೆ. ಫೈನ್. ತುಂಬ ಇಲ್ಲ, ನಾನು ಕಾಲೇಜಲ್ಲಿ ಹೋಗಬೇಕಾದ ನಾನು ಇದು ಭಾಳ ಎಕ್ಸ್ಪೀರಿಯೆನ್ಸ್ ಮಾಡಿಬಿಟ್ಟೆ. ಕಾಲೇಜಲ್ಲಿ ಹೋಗಬೇಕಾದಾಗ ತುಂಬ ಹೊತ್ತು ಯೋಚನೆ ಮಾಡ್ತಿದ್ದೆ ನಾನು ಅದ್ರ ಬಗ್ಗೆ. ಕಾಲೇಜ್ಗೆ ಹೋಗ್ತಾ ಇರಬೇಕಾದ್ರೆ ನನ್ನ ಮನೆ ಒಂದು 50 ಕಿಲೋಮೀಟ್ರ್ ಆಚೆ. ಒಂದು ಸಲ ಹೋಗ್ತಾ ಇರಬೇಕಾದ್ರೆ ಬಸ್ಸು ತುಂಬ ರಶ್ ಇತ್ತು. ವಯಸ್ಸಾಗಿರುವಂಥ ಒಂದು ಮುಸ್ಲಿಂ ಹೆಂಗಸು ಆಕೆ ಬಂದು ನಿಂತ್ಕೊಳ್ತು ನನ್ನ ಪಕ್ಕದಲ್ಲಿ. ನಾನು ನೋಡಿದ ತಕ್ಷಣ ಎಲ್ಲರೂ ಮಾಡ್ಬೋದಾಗಿರೋ ಕೆಲಸ, ಏನೋ ಘನಂದಾರಿ ಕೆಲಸ ಏನಲ್ಲ, ಬಟ್ ಯಾರೂ ಬಿಟ್ಕೊಟ್ಟಿರಲ್ಲ. ನಾನು ಇದು ನಿಂತ್ಕೊಂಡು ಬನ್ನಿ ಅಮ್ಮ ಕೂತ್ಕೊಳ್ಳಿ ಹಿಂದೆ. ಆ ಅಜ್ಜಿ ಕೂತ್ಕೊಂಡಿದ್ದ ತಕ್ಷಣ ನನ್ನ ಕಡೆ ನೋಡಿ ನನ್ನ ತಲೆನ ಮುಟ್ಟಿ, ಬೇಟಾ ಅಲ್ಲ ತುಮೆ ಖುಷ್ ರಕ್ಕೆ ಬೇಟಾ ಅಂತು. ವಾಹ್, ನನಗೇನು ಸ್ಪಾರ್ಕ್ ಆದಂಗೆ ಆಯಿತು. ಎಂಥ ಸ್ಪಾರ್ಕು ಅಂತಂದರೆ, ಯಾವುದೋ ಒಂದು ಅಜ್ಜಿ ನನ್ನ ಜಾತಿಯವಳಲ್ಲ, ಒಂದು ಸೀಟ್ ಬಿಟ್ಕೊಟ್ಟಿದ್ದಕ್ಕೆ ಬೇಟಾ ಅಲ್ಲ ತುಮೆ ಖುಷ್ ರಕ್ಕೆ ಬೇಟಾ ಅಂತ ಆನಂದದಿಂದ ಆಶೀರ್ವಾದ ಮಾಡಬಲ್ಲಳು ಅಂತಂದರೆ ನನಗನ್ನಿಸ್ತು ಆನಂದದ ಪರಿಧಿ ಭಾಳ ವಿಚಿತ್ರವಾಗಿದೆ ಅಂತ. ಮತ್ತು ಆ ಆಶೀರ್ವಾದ ನನಗೆಷ್ಟು ಆನಂದ ಕೊಡ್ತು ಅಂತಂದರೆ, ಏನೋ ಭಾರಿ ದೊಡ್ಡ ಘನಂದಾರಿ ಕೆಲಸ ಮಾಡಿದ್ದೀನಿ ಅಂತ. ಈ ಆನಂದ ನನ್ನ ರಿಸಲ್ಟ್ ಕೊಟ್ಟಿದ್ದಕ್ಕಿಂತ ಒಂದು ವಿಶೇಷವಾದ ಆನಂದ ಅಂತ. ಇದರಿಂದ ಏನೋ ಗಳಿಸಿದ್ದೀವಿ ಅಂತಲ್ಲ, ಅದರ ಒಳಗೆ ಮಾತ್ರ ಅರ್ಥ ಆಗುತ್ತೆ. ನಾನು ಇವತ್ತು ಎಕ್ಸ್ಪ್ಲೈನ್ ಮಾಡಿದ್ರೆ ನಿಮಗೂ ಅರ್ಥ ಆಗುತ್ತೋ ಇಲ್ವೋ, ಬಟ್ ಇದು ನಮಗೆ ಮಾತ್ರ ಅರ್ಥ ಆಗುವಂಥದ್ದು. ಯಾವುದಾದ್ರೂ ಒಂದು ಮಗು ಬಂದು ಆ ತಾಯಿ ಮುಂದೆ ಮಗು ಒಂದು ಹಾಡು ಹೇಳುತ್ತೆ, ಕರ್ಕಶವಾಗಿ ಹೇಳಿರುತ್ತೆ. ನಮಗೆ ಕರ್ಕಶ ಅನ್ನಿಸ್ತಿರುತ್ತೆ. ಆ ತಾಯಿಗೂ ವಾಹ್ ನನ್ನ ಮಗು ಎಷ್ಟು ಚೆನ್ನಾಗಿ ಹಾಡುತ್ತಲ್ಲ ಅಂತ. ಆ ತಾಯಿಗೆ ಮಾತ್ರ ಅರ್ಥ ಆಗಬಲ್ಲ ಸಂಗತಿ. ಅದಕ್ಕೆ ಫಾರ್ಚೂನ್ 500 ಕಂಪನೀಸ್ ಎವ್ರಿ ಇಯರ್ ದೇ ಆರ್ ಗೋಯಿಂಗ್ ಟು ಬಿ ಲಿಸ್ಟೆಡ್. ಫಾರ್ಚೂನ್ 500 ಕಂಪನೀಸ್ ಅಂತ. ಈ ಕಂಪನಿಗಳು ಮುಂದಿನ 50 ವರ್ಷಗಳ ಕಾಲ ಸಮರ್ಥವಾಗಿ ಕೆಲಸ ಮಾಡ್ತವೆ ಅಂತ ಒಂದು ಲಿಸ್ಟ್ ಮಾಡ್ತಾರೆ. ಬಟ್ ಮಜಾ ಏನು ಗೊತ್ತಾ, ಮುಂದಿನ ವರ್ಷ ಲಿಸ್ಟ್ ಮಾಡಿದಾಗ ಅದರಲ್ಲಿ 98% ಕಂಪನಿಗಳು ಇರೋದೇ ಇಲ್ಲ. ಅವೆಲ್ಲ ಮನೆ ಗಂಟು ಮುಟ್ಟೆ ಕಟ್ಕೊಂಡು ಹೋಗ್ಬಿಟ್ಟಿರ್ತವೆ. ಬಟ್ IIMನ ಮಹಾದೇವನ್ ನನಗೆ ಹೇಳಿದರು, ಚಕ್ರವರ್ತಿ, ಇಂಡಿಯಾ ನೆವರ್ ಲಿಸ್ಟೆಡ್ ಫಾರ್ಚೂನ್ 500 ಕಂಪನೀಸ್, ಬಟ್ ಆಲ್ ದ ಕಂಪನೀಸ್ ದಟ್ ವಿ ಡಿಸೈನ್ ದಟ್ ಸ್ಟೇಡ್ ಫಾರ್ 2000-3000 ಇಯರ್ಸ್ ಅಂತ ಹೇಳಿದರು. ನಾನು ಕೇಳಿದೆ ವಿಚ್ ಈಸ್ ಒನ್ ಆಫ್ ಸಚ್ ಕಂಪನೀಸ್ ಅಂತ ಕೇಳಿದೆ. ಅವರಂದರು ಶಂಕರ್ ಮಠ ಈಸ್ ಒನ್ ಆಫ್ ಸಚ್ ಕಂಪನೀಸ್ ಅಂತಂದರು. ನಾನು ಕೇಳಿದೆ ಶಂಕರ್ ಮಠ ಹೆಂಗೆ? ಅವ್ರು ಹೇಳಿದ್ರು ಒಂದು ಕಂಪನಿ ಏನೇನು ಮಾಡಬೇಕೋ ಎಲ್ಲ ಕೆಲಸವನ್ನು ಅದು ಮಾಡ್ತು, ಆದರೆ ಅದು ಯಾವತ್ತೂ 3 ತಿಂಗಳು 6 ತಿಂಗಳಿಗೆ ಸತ್ತು ಹೋಗಲಿಲ್ಲ, ದೀರ್ಘಕಾಲ ಬದುಕ್ತಾ ಇದೆ, ಈಗಲೂ ಬದುಕಿದೆ. ಯಾಕೆ ಅಂತಂದರೆ ನಾವು 3 ತಿಂಗಳ ಪ್ರಾಫಿಟ್ ನೋಡಿದವರಲ್ಲ, ಅನಂತ ಕಾಲದ ಆನಂದದ ಕಡೆ ಗಮನ ಕೊಟ್ಟವರು ಅಂತ. ಏನು ಚೆನ್ನಾಗಿದೆ ಮಾತು. ಸೊ ಈ ಆನಂದದ ಕಡೆಗೆ ಯಾವಾಗಲೂ ಗಮನ ಕೊಡಬೇಕು ಅಂತ. ನನಗೆ ಟಾಟಾ ಅತ್ಯಂತ ಅದ್ಭುತವಾಗಿರುವಂಥ ಕ್ಯಾರೆಕ್ಟರ್ ಅನಿಸುತ್ತೆ. ನನ್ನ ಪಾಲಿನ ಯಾವತ್ತಾದರೂ ಬಿಸ್ನೆಸ್ ಮನ್ ಆಗಬೇಕು ಅಂದರೆ ಟಾಟಾ ಥರ ಆಗಬೇಕು ಅಂತ, ದ್ಯಾನ್ ಅಂಬಾನೀಸ್. ಯಾಕೆಂದರೆ ಟಾಟಾ ತಾನು ದುಡಿದಿದ್ದರಲ್ಲಿ ಮ್ಯಾಕ್ಸಿಮಮ್ ಹಣವನ್ನು ತನ್ನ ಜೊತೆಗಾರರ ಜೊತೆಗೆ ಹಂಚ್ಕೊಳ್ತಾರೆ, ಅವ್ರಿಗೆ ಅದನ್ನು ಕೊಡ್ತಾರೆ, ಅವ್ರನ್ನ ಚೆನ್ನಾಗಿರೋ ಥರ ನೋಡ್ಕೊಳ್ತಾರೆ. ನನಗನ್ಸೋದು ಒಬ್ಬ ಕಂಪನಿಯ ಓನರ್ ಹಿಂಗಿರಬೇಕು ಅಂತ. ಟಾಟಾ ಏನು ಆನಂದವಾಗಿರ್ತಾರೆ ಪ್ರತಿಯೊಂದರ ನಡುವೆಯೂ. ಯಾಕೆ ಅಂತಂದರೆ ಆ ಆನಂದ ಬೇರೆಯವ್ರ ಜೊತೆಗಿನ ಆನಂದ ಜೊತೆಗೆ. ಟಾಟಾನ ಯಾರೋ ಕೇಳಿದ್ರು, ವಿಚ್ ಕಾರ್ ಡು ಯು ಲೈಕ್? ಈವನ್ ವೆನ್ ಹಿ ಪ್ರೊಡ್ಯೂಸಸ್ ಜಾಗ್ವಾರ್, ಹಿ ಸೇಸ್ ಐ ಲೈಕ್ ಇಂಡಿಕಾ ಬಿಕಾಸ್ ಇಂಡಿಕಾದಲ್ಲಿ ಇಂಡಿಯಾ ಇದೆ, ನಂಗೆ ಅದಕ್ಕೋಸ್ಕರ ಭಾಳ ಇಷ್ಟ. ಅದು ಒಂದು ಟ್ರಾವೆಲ್ಸ್ ವಿತ್ ಇಂಡಿಕಾ ವಿಚ್ ಐ ಡೋಂಟ್ ಡೂ. ನಾನು ಇಂಡಿಕಾದಲ್ಲಿ ಬಗ್ಗೆ ಹಬ್ಬ ಹಳೆ ಕಾಲದ ಕಾರ್ ಯಾವನು ಹೋಗ್ತಾನೆ ಮಾರಿ ಅಂತೀವಿ, ಬಟ್ ಟಾಟಾ ಲವ್ಸ್ ಇಂಡಿಕಾ ಆ್ಯಂಡ್ ಈ ಸೈಸ್ ಇಂಡಿಕಾದಲ್ಲಿ ಇಂಡಿಯಾ ಇದೆ, ನಂಗೆ ಅದಕ್ಕೋಸ್ಕರ ಭಾಳ ಇಷ್ಟ ಆಗುತ್ತೆ ಅಂತ. ಯಾರೋ ಇಬ್ಬರು ಮುಂಬೈನಲ್ಲಿ ಮಳೆಯಲ್ಲಿ ಸ್ಕೂಟ್ರಲ್ಲಿ ಹೋಗ್ತಾ ಇರೋದನ್ನು ನೋಡಿದ, ಗಂಡ ಹೆಂಡತಿ ಸ್ಕೂಟ್ರಲ್ಲಿ ಹೋಗ್ತಾ ಇರೋದನ್ನು ನೋಡಿದ ಟಾಟಾ ಬಂದು ತನ್ನ ಕಂಪನಿಯವ್ರಿಗೆ ಹೇಳ್ತಾನೆ, ನೀವೆಲ್ಲ ಕಾರ್ ನಿಲ್ಲಿಸ್ಬಿಡಿಬೇಕಿದ್ರೆ. ಈ ಗಂಡ ಹೆಂಡತಿ ಯಾರು ಕಷ್ಟಪಟ್ಟು ಹೋಗ್ತಿದ್ದಾರಲ್ಲ ಸ್ಕೂಟ್ರಲ್ಲಿ, ಅವ್ರಿಗೆ ಸ್ಕೂಟ್ರ್ ಲೆವೆಲಲ್ಲಿ ಒಂದು ಕಾರ್ ಮಾಡ್ಕೊಡೋದಿದ್ರೆ ಹೇಳಿ, ನಾನು ನಿಮ್ಮ ಜೊತೆ ನಿಂತ್ಕೋತೀನಿ ಅಂತ. 1 ಲಕ್ಷಕ್ಕೆ ಒಂದು ಕಾರ್ ತರ್ತೀನಿ ಚಾಲೆಂಜ್ ತಗೋತಾರಲ್ಲ, ನಂಗೆ ಟಾಟಾ ಇಷ್ಟ ಆಗ್ತಾರೆ ಅಂತ. ಅವಾಗಲೇ ಆ ಆನಂದವನ್ನು ಹಂಚ್ಕೊಳ್ಳೋದು ಹಾಗೆ ಅಂತ. ಸೊ ನೀವು ಈ ಥರದ ಆನಂದದ ಕಡೆ ಸ್ವಲ್ಪ ಗಮನ ಕೊಟ್ಟರೆ ಐ ಥಿಂಕ್ ಹ್ಯಾಪಿನೆಸ್ ವುಡ್ ಬಿ ಇಮ್ಮೆನ್ಸ್. ಯಾ ನಮಸ್ತೆ ಸರ್, ನಾನು ಯಾ ಹೇಳು ಮನಿ ಹೇಳು, ನೀವು ನಾನು ಹೇಳ್ತೀನಿ. ಮತ್ತು ಈಗ ನಮಗೆ ಎಕ್ಸಾಮ್ಸ್ ಇರ್ತದೆ. ನಾನು ಮನುಷ್ಯನ ಅಮ್ಮ ಕೇಳಿದೆ ದೊಡ್ಡ ಏನಾಗಲಿ ಅಂತ. ಅಮ್ಮ ಹೇಳಿದ್ರು ದೊಡ್ಡ ಇಂಜಿನಿಯರ್ ಆಗು ಯಾಕಂತಾನೆ ಇರುವಾಗಿಂತ. ನಾನು ಹೇಳಿದ್ರೆ ಅಮ್ಮ ಪೊಲಿಟಿಷಿಯನ್ ಆದ್ರೆ ಏನಾಗಬೇಕು. ಅಮ್ಮ ಹೇಳಿದ್ರೆ ಪೊಲಿಟಿಷಿಯನ್ ಅಷ್ಟು ಬೇಡ, ಯಾಕಂದ್ರೆ ಕರಪ್ಷನ್ ಜಾಸ್ತಿ, ನಮ್ಮ ಜನರಿಗೆ ಬೇಡ, ನಾವು ಡಿಸೆಂಟ್ ಆಗಿರ್ಬೋದು. ಸರ್, ನಿಮ್ಮ ಪ್ರಕಾರ ಪೊಲಿಟಿಷಿಯನ್ ಆಗಬೇಡ? ಪೊಲಿಟಿಷಿಯನ್ ಆಗೋದು ಬೇಡ ಅಂತ ನಾನು ಹೇಳ್ತೀನಿ. ಐ ವುಡ್ ಲವ್ ಯು ಟು ಬಿಕಮ್ ಸ್ಟೇಟ್ಸ್ಮನ್.
ದೆನ್ ಅ ಪೊಲಿಟಿಷಿಯನ್. ಪೊಲಿಟಿಷಿಯನ್ ಅಂದರೆ ಪೆಟ್ಟಿ ಪುಡಾರಿಗಳು. ಸ್ಟೇಟ್ಸ್ಮನ್ ಅಂತ, ಸಾರಿ, ಸ್ಟೇಟ್ಸ್ಮನ್ ಅಂತಂದರೆ ಅವನ ಪಾಲಿಸಿಯ ಬಗ್ಗೆ ಆಲೋಚನೆ ಮಾಡಬಲ್ಲ. ಅವನು ಆಲೋಚನೆ ಮಾಡುವಾಗ ಆಲೋಚನೆಗಳೊಂದು ವಿಭಿನ್ನತೆ ಇರುತ್ತೆ. ನೀನು ಪೊಲಿಟಿಷಿಯನ್ ಆದರೆ ಹೆಂಗೆ ಮಾಡ್ತೀಯ ಅಂತಂದರೆ ಜನರ ನಡುವೆ ಕೈ ಮುಕ್ಕೊಂಡು ಓಟ್ ಕೇಳೋದು, ಆದರೆ ನಿಂಗೆ ಏನು ಮಾಡಬೇಕು ಅಂತ ಗೊತ್ತಿಲ್ಲ, ಸುಮ್ಮನೆ ಓಟ್ ಕೇಳೋದು, ಅವ್ರಿಗೆ ದುಡ್ಡು ಹಂಚಿ ಅವ್ರಿಗೆ ಇದು ಮಾಡಿ ಓಟ್ ತೊಗೊಳೋದು ಅಷ್ಟೇ. ಬಟ್ ಸ್ಟೇಟ್ಸ್ಮನ್ ಹಂಗಲ್ಲ. ಅವನು ಓಟ್ ಕೇಳಲೇಬೇಕು ಅಂತಿಲ್ಲ, ಆದರೆ ಅವನ ಥಾಟ್ಸ್ ಹೆಂಗೆ ಪ್ರವೋಕ್ ಆಗ್ತಿರುತ್ತೆ ಅಂತಂದರೆ ಆ ಥಾಟ್ಸಿನ ಕಾರಣಕ್ಕೋಸ್ಕರ ಜನರ ಬದುಕಿನಲ್ಲಿ ಬದಲಾವಣೆ ಬರುತ್ತೆ. ಅವನ ಪಾಲಿಸಿ ಮೇಕಿಂಗಲ್ಲಿ ಅತ್ಯಂತ ಪ್ರಮುಖವಾದ ರಾಜನೀತಿಜ್ಞ ಅಂತ ಕರೀತಾರೆ. ಅದಕ್ಕೆ ನಾನು ಕೆಲವೊಂದು ಸಲ ಅನ್ಸೋದು, ಹೆಂಗೆ ಇಂಜಿನಿಯರಿಂಗ್ ಕಾಲೇಜ್ ಇದೆಯೋ ಹಾಗೆ ಪೊಲಿಟಿಕಲ್ ಸೈನ್ಸನ್ನು ಹೇಳ್ಕೊಡಬಲ್ಲಂತ. ಪೊಲಿಟಿಕಲ್ ಸೈನ್ಸ್ ಅಂದರೆ ಈ ಆರ್ಡಿನರಿ ಪೊಲಿಟಿಕಲ್ ಸೈನ್ಸ್ ಅಲ್ಲ ನಾನು ಹೇಳ್ತಿರೋದು. ಈ ಪೊಲಿಟಿಕ್ಸನ್ನು, ಅದರಲ್ಲಿ ಚಾಣಕ್ಯನ ನೀತಿಶಾಸ್ತ್ರವನ್ನು, ಇಂಟರ್ನ್ಯಾಷನಲ್ ಅಫೇರ್ಸ್ಗಳನ್ನು ತಿಳಿಸಿಕೊಡಬಲ್ಲಂಥ, ಭಾರತವನ್ನು ಕಟ್ಟಬಲ್ಲಂಥ ಮೂಲಭೂತ ಚಿಂತನೆಗಳನ್ನು ಹೇಳ್ಕೊಡಬಲ್ಲಂಥ ಎಲ್ಲ ಒಂದು ಕಾಲೇಜುಗಳೇ ಡೆವಲಪ್ ಆಗಬೇಕು ಅಂತ. ಬಟ್ ಸದ್ಯದ ಭವಿಷ್ಯದಲ್ಲಿ ಹಂಗೆ ಕಾಣಲ್ಲ. ಸೊ ಹಿಂಗಾಗಿ ನಿಮ್ಮಮ್ಮ ಹೇಳ್ತಿರೋ ಸರಿ. ನಿಮ್ಮಮ್ಮ ನೋಡ್ತಾ ಇರೋದು ಯಾರು? ಸೀರೆ ಕುಕ್ಕರ್ ಹಂಚೋ ಪೊಲಿಟಿಕಲ್ ಲೀಡರ್ಗಳನ್ನೇ. ನೀನು ಆ ಪೊಲಿಟಿಕಲ್ ಲೀಡರ್ ಆಗಬೇಡ ಅಂತ, ನೀನು ಅದನ್ನು ಮೀರಿ ಬೆಳೆದು ನಿಲ್ಲಬಲ್ಲಂಥ ಸ್ಟೇಟ್ಸ್ಮನ್ ಆಗೋದಿದ್ರೆ ನಂದು ಸಪೋರ್ಟ್ ಇದೆ ಅದಕ್ಕೆ ಅಂತ. ಖಂಡಿತವಾಗಿಯೂ, ಡೆಫಿನೆಟ್ಲಿ. ನಮಸ್ತೆ. ಫೈನ್ ಫೈನ್. ಇಲ್ಲಪ್ಪ, ಹಂಗೇನೂ ಇಲ್ಲಮ್ಮ. ನಮ್ಮ ಲೆವೆಲದ್ದಲ್ಲ ಅನ್ನೋದನ್ನು ನೀವು ತೆಗೆದುಹಾಕ್ಬಿಡಿ. ಟೀ ಮಾರುವವನು ಕೂಡ ಪ್ರಧಾನಮಂತ್ರಿ ಆಗಬಲ್ಲ ಅಂತ ಈ ದೇಶ ತೋರಿಸಿಕೊಟ್ಟಾಯ್ತು. ಈವನ್ ಅ ಚಾಯ್ವಾಲ ಬಿಕಮ್ ಪ್ರೈಮ್ ಮಿನಿಸ್ಟರ್ ನಾವು. ಸೊ ಹೀಗಾಗಿ ವಿ ಡೆಫಿನೆಟ್ಲಿ ಹ್ಯಾವ್. ಅದು ನಮ್ಮ ತೂಕದ್ದಲ್ಲ ಅಂತ ದಯಮಾಡಿ ತಿಳ್ಕೊಳ್ಬೇಡಿ. ಆ್ಯಂಡ್ ಬಿಲೀವ್ ಮೀ, ನಾನೊಂದು ಪ್ರೊಫೆಸಿ ನಿಮ್ಮ ಎದುರಿಗಿಟ್ಟು ಹೋಗ್ತೀನಿ. ಐ ಡೋಂಟ್ ನೋ ನೀವು ಇದನ್ನು ಯಾವತ್ತು ನೆನಪಿಸ್ಕೊಳ್ತಿರೋ ಇಲ್ವೋ. ಈ ಬಾರಿ ಭಾರತ ಸರಿಯಾದ ನಿರ್ಣಯವನ್ನು ಕೈಗೊಂಡ್ರೆ ಡೌನ್ ದ ಲೈನ್, ಇಲ್ಲಿಂದ 5-10 ವರ್ಷಗಳ ನಂತರ ದುಡ್ಡಿದ್ದವನು MLA ಆಗ್ತಾನೆ ಅನ್ನೋದು ಪೂರ್ತಿ ಕಳಚೋಗುತ್ತೆ. ಜಾತಿಯ ಇದ್ದಿದ್ದವನು MLA ಆಗ್ತಾನೆ ಅನ್ನೋದನ್ನು ಪೂರ್ತಿ ಕಳಚೋಗುತ್ತೆ. ಯಾರು ಜನರ ಸೇವೆ ಮಾಡಬಲ್ಲ ತಾಕತ್ತಿದ್ದಾನೋ ಅವನು ಮಾತ್ರ MLA ಆಗ್ತಾನೆ, ಮಿನಿಸ್ಟರ್ ಆಗ್ತಾನೆ ಅನ್ನುವಂಥ ಕಾಲಘಟ್ಟ ಇವನು ಪೊಲಿಟಿಷಿಯನ್ ಆಗೋ ಟೈಮಲ್ಲಿ ಬರುತ್ತೆ ಅಂತ. ಪ್ರೊವೈಡೆಡ್ ಈ ಬಾರಿಯ ನಿರ್ಣಯ ಪರ್ಫೆಕ್ಟ್ ಆಗಿರಬೇಕು ಅಂತ. ಸ್ವಲ್ಪ ಎಡವಟ್ಟಾದರೆ ನೀನು ಜೀವಮಾನದಲ್ಲಿ ನೀನು ಪೊಲಿಟಿಷಿಯನ್ ಆಗಲಿಕ್ಕಾಗಲ್ಲ. ಥ್ಯಾಂಕ್ ಯು. ಯಾ, ನಮ್ಮನ್ನು ನಾವು ಚೇಂಜ್ ಮಾಡ್ಕೊಂಡ್ರೆ ಆಯಿತು ಅಷ್ಟೇ. ಹಾಗೆ ಸಾಧ್ಯ ಆಗೋದು. ಈಗ ನನ್ನನ್ನು ಚೇಂಜ್ ಮಾಡಿಕೊಂಡೆ. ನಾನು ಇದೇ ಎಜುಕೇಷನ್ ಸ್ಟ್ರೀಮಿಂದ ಬಂದವನು. ನಾನು 1-2-3 ದಿನಗಳ ಕಾಲ ಸಾಫ್ಟ್ವೇರ್ ಕಂಪನಿ ಒಳಗೆ ಕೂತ್ಕೊಂಡು AC ರೂಮಲ್ಲಿ ಕೂತ್ಕೊಂಡು ಸಾಕಪ್ಪ ಇದ್ರೆ ಸಹವಾಸ ಅಂತ ಓಡಿ ಬಂದವನು. ನನ್ನನ್ನು ಚೇಂಜ್ ಮಾಡಿಕೊಂಡೆ ಅಂತ. ಎಲ್ಲ ಆಗಬೇಕಾಗಿರೋದು ಸಿಸ್ಟಮನ್ನೇ ಚೇಂಜ್ ಮಾಡೋಣ, ಡೆಫಿನೆಟ್ಲಿ ಮಾಡಬೇಕು. ಆದರೆ ಅದಕ್ಕಿಂತ ಮುಂಚೆ ನನ್ನನ್ನು ನಾನು ಚೇಂಜ್ ಮಾಡ್ಕೊಳ್ತೀನಿ ನಿಶ್ಚಯ ಮಾಡಿ ನೋಡಿ, ಖಂಡಿತವಾಗಿಯೂ ಸಾಧ್ಯ ಆಗುತ್ತೆ. ಇದೇ ಸ್ಟ್ರೀಮಿನ ಜೊತೆಗೆ ನೀವು ಹೋಗ್ತಾ ವಿಸ್ತಾರವಾಗಿರುವಂಥ ಕಲ್ಪನೆಗಳನ್ನು ನೀವು ತುಂಬಿಕೊಳ್ಳಿಕ್ಕೆ ಸಾಧ್ಯ ಆದರೆ ಖಂಡಿತವಾಗಿ ಸಾಧ್ಯ ಆಗುತ್ತೆ. ಯು ಕ್ಯಾನ್ ಚೇಂಜ್. ಆದರೆ ನಮ್ಮ ಪ್ರಾಬ್ಲಮ್ ಹೆಂಗಿದೆ ಅಂತಂದರೆ, ಈ ಸಿಸ್ಟಮ್ ಒಳಗೆ ನಾವು ಹೆಂಗೆ ಒಂದಾಗ್ಬಿಟ್ಟಿದ್ದೀವಿ ಅಂತಂದರೆ, ನಾಳೆ ಇದನ್ನು ಚೇಂಜ್ ಮಾಡ್ತೀವಿ ಅಂತ ಇನ್ನೊಬ್ರು ಹೇಳಿದರೆ ನಾವೇ ಫೈಟ್ ಮಾಡ್ತೀವಿ. ಅದನ್ನು ಬೇಡಪ್ಪ, ಹೆಂಗೋ ಇದೆ ನಡ್ಕೊಂಡು ಹೋಗ್ಬಿಡ್ಲಿ ಅಂತ. ಐ ವಾಸ್ ವಿತ್ BM ಹೆಗ್ಡೆ. ನಾನು ಇಂಜಿನಿಯರಿಂಗ್ ಓದಬೇಕಾದ್ರೆ BM ಹೆಗ್ಡೆ ಅವ್ರು ಇಂಟರ್ವ್ಯೂ ಮಾಡ್ಲಿಕ್ಕೆ ಹೋಗಿದ್ದೆ. ನಾನು ನಮ್ಮ ಕಾಲೇಜ್ ಮ್ಯಾಗ್ಝಿನ್ ಎಡಿಟರ್ ಆಗಿದ್ದೆ. ಇಂಟರ್ವ್ಯೂ ಮಾಡ್ಲಿಕ್ಕೆ ಹೋಗಿದ್ದಾಗ BM ಹೆಗ್ಡೆ ಅವ್ರು ಹೇಳಿದರು, ಚಕ್ರವರ್ತಿ, ಐ ವಾಂಟ್ ಟು ಚೇಂಜ್ ದ ಹೋಲ್ ಸಿಸ್ಟಮ್ ಅಂದರು. He was Vice Chancellor of Mahe University at that time, Manipal Academy of Higher Education. ನಾನು ಕೇಳಿದೆ, ಹೆಂಗೆ ಮಾಡ್ತೀರಾ ಸರ್? ನಾನು ಇಂಜಿನಿಯರಿಂಗ್ ಕಾಲೇಜ್ ಅಲ್ಲ, ಫೈನಲ್ ಇಯರಲ್ಲಿ ಬೇರೆ ಇದ್ದೆ, ಏನು ಮಾಡ್ತಾರೆ ನೋಡೋಣ ಅಂತ. ಹಿ ಸೆಟ್, ನನ್ನೊಂದು ಐಡಿಯಾ ಇದೆ, ಎಕ್ಸಾಮಿಗೆ ಹೋಗುವಂಥ ಇಂಜಿನಿಯರಿಂಗ್ ಹುಡುಗರೆಲ್ಲ ಕೈಯಲ್ಲಿ ಟೆಕ್ಸ್ಟ್ ಬುಕ್ಕೇ ತೊಗೊಂಡು ಹೋಗಬೇಕು ಎಕ್ಸಾಮ್ಗೆ ಅಂತ ನನ್ನ ಆಸೆ ಅಂತಂದು. ಇದು ಗೋಯಿಂಗ್ ಟು ಚೇಂಜ್ ಲೈಕ್ ದಿಸ್ ಅಂತ. ನಾನು ಹೇಳಿದೆ, ಎಂಥ ಗ್ರೇಟ್ ಇನ್ವೆನ್ಷನ್ ಸರ್, ಪ್ಲೀಸ್ ಡೂ ಇಟ್ ಸರ್ ಅಂತ. ಬಟ್ ಅವ್ರು ಮಜಾ ಏನು ಹೇಳಿದ್ರು ಅಂದರೆ, ದ ನೆಕ್ಸ್ಟ್ ಲೈನ್ ವಾಸ್ ವೆರಿ ಇಂಪಾರ್ಟೆಂಟ್. ಹಿ ಸೆಟ್, ಬಟ್ ದ ಪ್ರಾಬ್ಲಮ್ ಬೀಯಿಂಗ್, ಯಾವ ಕ್ವೆಶನ್ನು ಎಕ್ಸಾಮಲ್ಲಿ ಕೇಳ್ತಾರೋ ಅದು ಟೆಕ್ಸ್ಟ್ ಬುಕ್ಕಲ್ಲಿ ಇರೋದೇ ಇಲ್ಲ, ಹಂಗೆ ಡಿಸೈನ್ ಮಾಡಬೇಕು ಪೇಪರು ಅಂತ. ಹೇಳಿದೆ, ಮತ್ತು ಯೂಸ್ ಏನು? ಅವ್ರು ಹೇಳಿದರು, ಟೆಕ್ಸ್ಟ್ ಬುಕ್ಕು ರೆಫರೆನ್ಸ್ ಕಣಯ್ಯ,
ನೀವು ಎಕ್ಸಾಮಲ್ಲಿ ಅಪ್ಲಿಕೇಶನ್ ಮಾಡೋದನ್ನು ಕಲ್ತಿರಬೇಕು. ಲೈಫಿನ ಎಕ್ಸಾಮ್ಗೆ ಅಪ್ಲಿಕೇಶನ್ ಇಂಪಾರ್ಟೆಂಟೇ ಹೊರತು ನೀವು ಟೆಕ್ಸ್ಟ್ ಬುಕ್ ತೊಗೊಂಡು ಏನು ಮಾಡೋದು, ಟೆಕ್ಸ್ಟ್ ಬುಕ್ಕನ್ನು ತೊಗೊಂಡೇ ನೀವು ಎಲ್ಲ ಫಾರ್ಮುಲಾ ಇಟ್ಕೊಳ್ಳಿ, ಬೈರಟ್ ಮಾಡಿ ಏನು ಮಾಡ್ತೀರಾ ಅದನ್ನು. ಆದರೆ ಅದನ್ನು ಅಪ್ಲಿಕೇಶನ್ ಹೆಂಗೆ ಮಾಡಬೇಕು, ಅದರ ಅಪ್ಲೈ ಎಲ್ಲಿ ಮಾಡಬೇಕು ಅಂತ ಗೊತ್ತಿದ್ದರೆ ಮಾತ್ರ ನಿಜವಾದ ಇಂಜಿನಿಯರ್ ಆಗ್ತಾನೆ. ನನಗೆ ಗೊತ್ತಾಗಲಿಲ್ಲ. ಎಕ್ಸಾಂಪಲ್ ಅಂದೆ, ನಾನು ಕಾರವಾರದಲ್ಲಿ ಇದ್ದಿದ್ದರಿಂದ ಅವ್ರು ಹೇಳಿದರು, ಕೈಗಾ ಪ್ರಾಜೆಕ್ಟಿಗೆ ಒಂದು ದೊಡ್ಡ ವೆಹಿಕಲ್ ಬರ್ತಾ ಇದೆ, ಕೈಗಾ ಪ್ರಾಜೆಕ್ಟ್ಗೆ ರಾ ಮೆಟೀರಿಯಲ್ ತೊಗೊಂಡು ಹೋಗ್ತಿದೆ, ಅದರ ಮಧ್ಯದ ಒಂದು ಬ್ರಿಡ್ಜ್ ಅದು ಬರೋ ಟೈಮಲ್ಲಿ ಕೊಲ್ಯಾಪ್ಸ್ ಆಗಿದೆ, ಅದು ಹೀಗೆ ಸುತ್ತಾಕೊಂಡು ಬಂದರೆ ಮುಂದಿನ 4 ತಿಂಗಳುಗಳ ಕಾಲ ಬರಬೇಕು, ಅಷ್ಟೊತ್ತಿಗೆ ಕೈಗಾ ಪ್ರಾಜೆಕ್ಟ್ ಸ್ಟಾಪ್ ಆಗುತ್ತೆ, ಅದು ನಿಲ್ಲಬಾರ್ದು, ಅದು ಹಾಗೆ ನಡಿಬೇಕು ಅಂದರೆ ಮುಂದಿನ 10 ಅವರ್ಸಲ್ಲಿ ಈ ಬ್ರಿಡ್ಜನ್ನು ವಾಪಸ್ ಕಟ್ಟಿ ಅಲ್ಲಿಗೆ ಹೋಗಬೇಕು, ಈ ಬ್ರಿಡ್ಜಲ್ಲಿ ಕಟ್ಟಲಿಕ್ಕೆ ಇಂತಿಂಥ ಐಟಮ್ಸ್ ಇದೆ, ಈ ಬ್ರಿಡ್ಜನ್ನು ಹೇಗೆ ಕಟ್ತೀಯ ಕಟ್ಟು, ನಿನ್ನ ಟೆಕ್ಸ್ಟ್ ಬುಕ್ಕಲ್ಲಿರೋ ಎಲ್ಲ ಫಾರ್ಮುಲಾ ಯೂಸ್ ಮಾಡು ಅಂತ. ಯಾವ ಪೇಜ್ ಬೇಕಿದ್ರೂ ತೆಕ್ಕೋ, ಬಟ್ ಅಲ್ಲೊಂದು ಬ್ರಿಡ್ಜ್ ಕಟ್ಕೊಂಡು ನಂಗೆ 11 ಅವರ್ಸಲ್ಲಿ ಅಂತ. ದಿಸ್ ಇಸ್ ದ ಚೇಂಜ್. ಈ ಚೇಂಜ್ ಬರಬೇಕು. ಬಟ್ ಈ ಚೇಂಜ್ ಬರಲಿಲ್ಲ ಅಂತಂದರೆ ಏನು ಮಾಡೋದು? ಬರಲಿಲ್ಲ ಅಂತಂದರೆ ನಾವು ಬೈತಾ ಕೂತ್ಕೊಳ್ಳೋದಲ್ಲ, ನಾವು ಆ ಚೇಂಜಿನ ಪಾರ್ಟ್ ಆಗ್ಬೋದಾ? ಕೊನೆ ಪಕ್ಷ ನಾವು ಆಲೋಚನೆ ಮಾಡುವಾಗ ಆ ದಿಕ್ಕಲ್ಲಿ ಆಲೋಚನೆ ಮಾಡ್ಬೋದಾ? ನಮ್ಮ ಹತ್ರ ಏನಿದೆಯೋ ಅದಕ್ಕಿಂತ ಎಕ್ಸ್ಟ್ರಾ ಥಿಂಕ್ ಮಾಡುವಂಥ ಕೆಪಾಸಿಟಿನ ತೆಗೆದುಕೊಳ್ಬೋದಾ? ಯಾವುದೋ ಒಂದು ಫೇಸ್ಬುಕ್ಕನ್ನು ಯೂಸ್ ಮಾಡ್ತಾ ಇರಬೇಕಾದಾಗ ಕ್ಯಾನ್ ಥಿಂಕ್ ಬಿಯಾಂಡ್, ನಾನೊಂದು ಫೇಸ್ಬುಕ್ ಆ್ಯಪನ್ನು ಡಿಸೈನ್ ಮಾಡ್ಬೋದಾ? ಕೊನೆ ಪಕ್ಷ ನಮ್ಮ ಕಾಲೇಜ್ನ ಹುಡುಗರನ್ನೆಲ್ಲ ಸೇರಿಸ್ಕೊಳ್ಳಿಕ್ಕೆ ನಾನೊಂದು ಇಂಥದ್ದೊಂದು ಅಪ್ಲಿಕೇಶನ್ ಡಿಸೈನ್ ಮಾಡ್ತೀನಿ, ಈ ಅಪ್ಲಿಕೇಶನ್ನು KLE ಆ್ಯಪ್ ಆಗಿರುತ್ತೆ, KLE ಫೇಸ್ಬುಕ್ ಆ್ಯಪ್ ಥರ ವರ್ಕ್ ಮಾಡುತ್ತೆ, ನಾವೆಲ್ಲರೂ ಫ್ರೆಂಡ್ಸ್ ಇದರಲ್ಲಿ ಆಗ್ಬೋದು ಅಂತ ಒಂದು ಟ್ರೈ ಮಾಡ್ಬೋದಾ ಅಂತ. ನಾವೆಲ್ಲರೂ ಟ್ರೈಯೇ ಮಾಡಲ್ಲ ಅಂತ. ನಾವು ಹೆಂಗೆ ಸಿಸ್ಟಮ್ ಒಳಗೆ ಒಂದಾಗ್ಬಿಟ್ಟಿದ್ದೀವಿ ಅಂತಂದರೆ ಏನು ಬೇಡ, ಆರಾಮಾಗಿದ್ದೀವಿ ಅಂತ. ದಿಸ್ ಇಸ್ ಕಾಲ್ಡ್ ಸೇಫರ್ ಝೋನ್. ನಾವೆಲ್ಲ ಸೇಫರ್ ಝೋನಲ್ಲಿದ್ದೀವಿ. ಬೇರೆಯವ್ರನ್ನ ಬೈಯೋದು ಭಾಳ ಖುಷಿ. ಯುನೋ ವಾಟ್ ಈಸ್ ಸೇಫರ್ ಝೋನ್? ನನಗೆ ಒಬ್ಬರು ಹಿರಿಯರು ಎಕ್ಸ್ಪ್ಲೈನ್ ಮಾಡಿದರು. 2 ಕೈಯನ್ನು ಜೋಡಿಸಿ ಅಂದ ತಕ್ಷಣ ನಾವು ಹಿಂಗೆ ಜೋಡಿಸ್ತೀವಂತ. ಫೈನ್, 2 ಕೈ ಯೂಶ್ವಲಾಗಿ ಹಂಗೆ ಮಾಡ್ತೀವಿ ನಾವು. ಆಮೇಲೆ ಏನಾದರೂ ಇದನ್ನು ಸ್ವಲ್ಪ ಶಿಫ್ಟ್ ಮಾಡಿ ಅಂತಂದರೆ ಹಿಂಗೆ ಮಾಡ್ತೀವಲ್ಲ, ಹಿಂಗೆ ಮಾಡಿದಾಗ ನಮಗೊಂಥರ ಕಸಿವಿಸಿ ಆಗ್ತಾ ಇರುತ್ತಂತೆ, ಯಾಕೋ ಸರಿ ಇಲ್ವಲ್ಲ ಇದು ಅಂತ. ವಾಪಸ್ ಹಿಂಗೆ ಮಾಡಿ ಕೂತ್ರೆ ಸಮಾಧಾನ ಅಂತೆ. ದಿಸ್ ಈಸ್ ಕಾಲ್ಡ್ ಸೇಫರ್ ಝೋನ್ ಅಂತ. ನಾವೆಲ್ಲರೂ ಸೇಫರ್ ಝೋನಲ್ಲಿ ಇರಲಿಕ್ಕೆ ಟ್ರೈ ಮಾಡ್ತೀವಿ. ಯಾಕೆ ಇಂಜಿನಿಯರಿಂಗ್ ಕಾಲೇಜಿಗೆ ಬಂದ್ವಿ ಅಂತಂದರೆ ನಮ್ಮ ಅಪ್ಪ ಅಮ್ಮ ಹೇಳಿದರು, ಯಾರು ಇಂಜಿನಿಯರ್ ಆಗ್ತಾರೋ ಅವರು ಸೇಫರ್ ಝೋನಲ್ಲಿ ಇರ್ತಾರೆ. ನಿಮ್ಮ ಅಪ್ಪ ನೋಡು ಅಂತ ತಾಯಿ ಅಪ್ಪನ ತೋರಿಸ್ತಾಳೆ, ನಿಮ್ಮ ಅಪ್ಪ ಹೆಂಗೆ ಒದ್ದಾಡ್ತಿದ್ದಾರೆ ನೋಡು, ನೀನು ಸೇಫರ್ ಝೋನಲ್ಲಿ ಇರಬೇಕು ಅಂತ ಇಂಜಿನಿಯರಿಂಗ್ ಕಾಲೇಜಿಗೆ ತಂದು ಸೇರಿಸಿದ್ರು. ಇಂಜಿನಿಯರಿಂಗ್ ಕಾಲೇಜಿಂದ ಸೇಫರ್ ಝೋನಿಗೆ ಬರೋದು ಹೆಂಗೆ ಗೊತ್ತಾ? ಕ್ಯಾಂಪಸ್ ಇಂಟರ್ವ್ಯೂ ಸೆಲೆಕ್ಟ್ ಆಗ್ಬಿಡೋದು. ಅಬ್ಬಾ ಈಗ ನಾನು ಸೇಫು ಅಂತ. ಕ್ಯಾಂಪಸ್ ಇಂಟರ್ವ್ಯೂಯಿಂದ ಸೇಫರ್ ಝೋನಿಗೆ ಹೋಗೋದು ಹೆಂಗೆ ಅಂತಂದರೆ ಆಮೇಲೆ ನಿಜವಾಗ್ಲೂ ಅನ್ಸೇಫ್ ಆಗೋದು ಎಲ್ಲರೂ. ಆ ಕ್ಯಾಂಪಸ್ ಇಂಟರ್ವ್ಯೂಯಿಂದ ಅಲ್ಲಿಗೆ ಹೋಗಿರ್ತೀವಲ್ಲ, ಜೀವ ಹಿಂಡ್ತಾರೆ. ಅಷ್ಟೊತ್ತಿಗೆ ಮನೆಯಲ್ಲಿ ಅವನಿಗೆ ಸಾಫ್ಟ್ವೇರ್ ಇಂಜಿನಿಯರ್ ಅಂತ ಮದುವೆ ಬೇರೆ ಮಾಡ್ಬಿಟ್ಟಿರ್ತಾರೆ, ಮುಂದಿನ 2 ವರ್ಷಗಳಲ್ಲಿ ಮಕ್ಕಳು ಆಗ್ಬಿಟ್ಟಿರ್ತವೆ. ಆಮೇಲೆ ತಗೊಳ್ಳಿ ಜೀವ ಹೆಂಗೆ ಹೈರಾಣ ಆಗುತ್ತೆ ಅಂತಂದರೆ, ಸೇಫರ್ ಝೋನಲ್ಲಿ ತಾನು ಇರಬೇಕು ಅಂತ ಅವ್ನು ಒದ್ದಾಡ್ತಿರ್ತಾನೆ, ಅವನ ಮಗನನ್ನು ಹೆಂಗಾದರೂ ಸೇಫರ್ ಝೋನಿಗೆ ತರಬೇಕು ಅಂತ ಹೊಸ ಕಲ್ಪನೆ ಉಟ್ಕೊಳ್ಳುತ್ತೆ ಅವನು. ಸೊ ಜೀವನವಿಡೀ ಈ ಸೇಫರ್ ಝೋನಿನ ಚಕ್ಕರಲ್ಲಿ ತಿರುಗಾಡ್ತಿರ್ತೀವಲ್ಲ. ನಾನು ಅದಕ್ಕೆ ಹೇಳೋದು, ಯಾವತ್ತು ನೀವು ಸೇಫರ್ ಝೋನಿಗೆ ಬರ್ತೀರೋ ಅಲ್ಲಿಂದ ಆಚೆ ಬಂದು ಅನ್ಸೇಫ್ ಆಗಿಬಿಡಿ ಅಂತ. ಆವಾಗ ಹೊಸ ಐಡಿಯಾಸ್ ಬರುತ್ತೆ ಅಂತ. ಹೊಸ ಐಡಿಯಾಸ್ ಬರೋದೇ ಆವಾಗ. ನಾನು ನಿಮ್ಮ ನಡುವೆ ಯಾಕೆ ಪದೇ ಪದೇ ಬರೋದು ಅಂತಂದರೆ, ನಾನೊಂದು 3 ತಿಂಗಳು ನಿಮ್ಮ ನಡುವೆ ಮಾತನಾಡ್ಲಿಕ್ಕೆ ಬರದೇ ಹೋದರೆ ಹೊಸ ಥಾಟ್ಸ್ ನಂಗೆ ಬರೋದೇ ಇಲ್ಲ. ನಾನು ನಿಮ್ಮ ಎದುರಿಗೆ ಬಂದು ನಿಂತ್ಕೊಂಡಾಗ ಏನು ಮಾತಾಡಬೇಕು ಅಂತ ಸೈಲೆಂಟಾಗಿ ನಿಂತ್ಕೊಳ್ವಲ್ಲ, ಆಗ ಕಾಸ್ಮಿಕ್ ಎನರ್ಜಿ ಏನಾದರೂ ಕೊಡುತ್ತಲ್ಲ, ಅದು ಹೊಸ ಥಾಟನ್ನು ಪ್ರೊಡ್ಯೂಸ್ ಮಾಡುತ್ತೆ. ನೀವು ನನ್ನೊಳಗೆ ಹೊಸ ಥಾಟನ್ನು ಪ್ರೊಡ್ಯೂಸ್ ಮಾಡಿಸ್ತಿರ್ತೀರಿ. ಯಾಕೆಂದರೆ ನಾನು ಸೇಫರ್ ಝೋನಿಂದ ಆಚೆ ಇದ್ದೀನಿ. ನಂಗೆ ಸೇಫರ್ ಝೋನ್ ಯಾವ್ದು ಗೊತ್ತಾ? ಮನೇಲಿ ಹಾಯಾಗಿ ಕೂತಿರೋದೇ ಸೇಫರ್ ಝೋನ್. ನಮ್ಮಮ್ಮ ಪಾಪ ಟೈಮಿಗೆ ತಿಂಡಿ ಊಟ ಮಾಡಿಕೊಡ್ತಾಳೆ. ಊಟ ಮಾಡಿಕೊಂಡು ಹಾಯಾಗಿದ್ಕೊಂಡು ರಿಪಬ್ಲಿಕ್ TV ಹಾಕ್ಕೊಂಡು ಹಾಯಾಗಿ ಕೂತ್ಬಿಟ್ರೆ ಅದಕ್ಕಿಂತ ಸೇಫರ್ ಝೋನ್ ಜಗತ್ತಿನಲ್ಲಿ ಮತ್ತೊಂದಿಲ್ಲ. ಬಟ್ ಅನ್ಸೇಫ್ ಆಗಲಿಲ್ಲ ಅಂತಂದರೆ ಭಾಳ ಡೇಂಜರ್ ಅಂತ. ನಾನೊಂದು ಫಾರ್ಮುಲಾ ಕೊಡ್ತೀನಿ, ಜೀವನದಲ್ಲಿ ನಾನು ಅಳವಡಿಸ್ಕೊಂಡಿರುವಂಥ ಫಾರ್ಮುಲಾ ಏನು ಅಂದರೆ, ಯಾವುದಾದ್ರೂ ಒಂದು ಕೆಲಸವನ್ನು ತೆಗೆದುಕೊಂಡು ಆ ಕೆಲಸವನ್ನು ಪೀಕ್ ಲೆವೆಲ್ಲಿಗೆ ಮುಟ್ಟಿಸಿ ಆ ಕೆಲಸವನ್ನು ಬಿಟ್ಬಿಟ್ಟು ಹೊಸದೇನಾದರೂ ಕೆಲಸ ಮಾಡಿ. ಯಾವಾಗ ಪೀಕ್ ಲೆವೆಲ್ ಮುಟ್ಟಿದ ಕೆಲಸದಲ್ಲೂ ಹಾಗೆ ಬದುಕಿರ್ತೀವಲ್ಲ, ದೆನ್ ವಿ ಆರ್ ಇನ್ ಸೇಫರ್ ಝೋನ್. ನಾವು ಕೊಳೆತ ನೀರಾಗ್ಲಿಕ್ಕೆ ಶುರುವಾಗ್ಬಿಡ್ತೀವಿ ಅಂತ. ಅಟ್ಲೀಸ್ಟ್ KLE ಓದಿದಂಥ ಇಂಜಿನಿಯರ್ಗಳು ಆಚೆ ಬರಬೇಕಾದ್ರೆ ಸೇಫರ್ ಝೋನಲ್ಲಿ ನಾನು ಜೀವನ ಪರ್ಯಂತ ಇರಲ್ಲ. ಯಾವಾಗ ಸೇಫರ್ ಝೋನಿಗೆ ಹೋಗ್ತೀನೋ ಆಚೆ ಬಂದು ಅನ್ಸೇಫ್ ಆಗಿ ಮತ್ತೊಂದು ಸೇಫರ್ ಝೋನ್ ಹುಡುಕೋತೀನಿ ಅಂತ. ಅದು ಮಾತ್ರ ಜೀವನವನ್ನು ಚೆನ್ನಾಗಿ ಕಟ್ಟುತ್ತೆ. ಹೀಗಾಗಿ ಬದಲಾಯಿಸ್ಕೊಳ್ಳೋದಂದ್ರೆ ಭಾಳ ಏನಲ್ಲ, ಯಾವಾಗ ಸೇಫರ್ ಝೋನಲ್ಲಿ ಇದ್ದೀವಿ ಅಂತ ಅನಿಸುತ್ತೋ ಲೀವ್ ಇಟ್, ಹೊಸ ಝೋನಿಗೆ ಬರಲಿಕ್ಕೆ ಪ್ರಯತ್ನ ಪಡಿ. ಫನಿಷ್ಟ್. ಐ ಥಿಂಕ್ ಯಾರ್ದು ಇಲ್ಲ ಅಂತಂದರೆ ನಾನು ಇದನ್ನು ಮುಗಿಸ್ತೀನಿ. ಭಾಳ ಸಂತೋಷ ಆಯಿತು ಮಿತ್ರ ನಿಮ್ಮೆಲ್ಲರ ಜೊತೆ ಮಾತಾಡಿ. ಡೆಫಿನೆಟ್ಲಿ ಯಾವಾಗ ಇಂಜಿನಿಯರಿಂಗ್ ಕಾಲೇಜ್ ಜೊತೆ ಬರ್ತೀನೋ ಈ ಜೋಶ್ ನನಗೂ ಬಂದುಬಿಡತ್ತೆ. ನಿಮ್ಮೆಲ್ಲರ ಜೊತೆ ಇದ್ದೀನಿ ಅನ್ನೋಂಥ ಆ ಜೋಶಿನ ಕಾರಣಕ್ಕೋಸ್ಕರ ನನಗೂ ಭಾಳ ಹೆಮ್ಮೆ ಅನಿಸುತ್ತೆ. ಥ್ಯಾಂಕ್ ಯು ವೆರಿ ಮಚ್. ನೀವೆಲ್ಲರೂ ಭಾಳ ಪ್ರೀತಿಯಿಂದ ನನ್ನ ಜೊತೆ ಇದ್ದೀರಿ. ಫೈನಲಿ ಐ ಆಸ್ಕ್ ಅ ಕ್ವೆಶನ್. ನಾನು ಹೌಸ್ ದ ಜೋಶ್ ಅಂತೀನಿ. ವುಡ್ ಯು ರಿಪ್ಲೈ ಮೀ ಬ್ಯಾಕ್? ಶಾಲ್ ವಿ ಸಿ ದ ಜೋಶ್? How's the Josh? How's the Josh?